ನನ್ನ ಮಗಳು SLC ರಜೆ ಇದೆ ಅಂತೇಳಿ ಬೆಂಗಳೂರಿಗೆ ಹೋಗಿದ್ಲು. ಮತ್ತೆ ರಜೆ ಸಿಗೋಕ್ಕೆ ಒಂದು ವರ್ಷ ಆಗುತ್ತೆ, ಹೆಚ್ಚು ಕಡಿಮೆ ಎಲ್ಲೋ ಹೋಗೋಕ್ಕಾಗಲ್ಲ ಅಂತೇಳಿ ನಾವು ಹಿಂದ್ಗಡೆಯಿಂದ 2 ದಿವಸ ಬಿಟ್ಟು ಹೋಗಿದ್ದಾಯಿತು. ಹೋಗಿ ಬೆಳಗ್ಗೆನೇ ಇಲ್ಲ ಕಬ್ಬನ್ ಪಾರ್ಕಲ್ಲಿ ನಡೀತಿರೋಂಥ ಮಾವಿನ ಮಳೆ ನೋಡಿಕೊಂಡು, ಹಲಸಿನ ಮಳೆ ನೋಡ್ಕೊಂಡು, ಹಲಸಣ್ಣು ಮಾವಿನ ಹಣ್ಣೆಲ್ಲ ತೊಗೊಂಡು ಅಲ್ಲಿಂದ ರೆಕ್ಸ್ ಥಿಯೇಟ್ರ್ ಅಂತೇಳಿ MG ರೋಡ್ ಹತ್ರ ಬರುತ್ತೆ. ಇದು ಪರ್ಟಿಕ್ಯುಲರ್ ರೋಡಿನ ಹೆಸರು ಗೊತ್ತಿಲ್ಲ ನನಗೆ, ಒಟ್ಟಲ್ಲಿ ನಿಯರ್ ಟು MG ರೋಡು. ಏನೋ ಇಂಡ್ಯಾದಲ್ಲೇ ತುಂಬ ಒಳ್ಳೆ ಟಾಕೀಸು ಇದು ಅಂತ ಹೇಳಿ ಹೇಳ್ದ ನನ್ನ ಅಳಿಯ. ಹೋದಿ ನೋಡೋಣ, ಅದು ಆಸಕ್ತಿಗೆ ಹೋಗಿದ್ದಾಯಿತು. ಅದು ದಾದಿಕೆ ಶಾದಿ ಅಂತ ಹೇಳಿ ತುಂಬ ಅಚ್ಚುಕಟ್ಟಾಗಿತ್ತು. ಎಲ್ಲೂ ನಮಗೆ ಕಸ ಆಗಲಿ ವಾಸನೆ ಬರೋದಾಗಲಿ ಇದು ಯಾವುದೂ ಇರಲಿಲ್ಲ. ಪ್ರತಿಯೊಂದಕ್ಕೂ ರೂಟು, ಇದ್ರ ನಂಬರು, ಫ್ಲೋರ್ ನಂಬರ್ ಎಲ್ಲ ಹಾಕಿದ್ರು. ಮತ್ತು ಟಾಕೀಸ್ ಹೇಗಿರ್ಬೋದು ಹೀಗೆ ಇದ್ದಾಗ ಅಂತ ಕ್ಯೂರಿಯಾಸಿಟಿ ಆಯಿತು. ಹೋಗ್ದಂಗೆ ನಮ್ಮ ರಾಜಣ್ಣವ್ರ ಚಿತ್ರ ನೋಡ್ಲಿಕ್ಕೆ ಸಿಕ್ತು. ಹಾಗೆ ಪ್ರಖ್ಯಾತ ಎಲ್ಲ ಚಿತ್ರಗಳನ್ನ ಈ ರೀತಿ ಹಾಕಿದ್ದಾರೆ. ನಮ್ಮ ಪುನೀತಿದಿರ್ಬೋದು, ಶಂಕರ್ನಾಗ್ದಿರ್ಬೋದು, ವಿಷ್ಣುವರ್ಧನ್ದು, ಹಾಲಿವುಡ್ ನಟರದು, ಬೇರೆ ಬೇರೆ ಎಲ್ಲ ಹಾಕಿದ್ದಾರೆ. ಜೊತೆಯಲ್ಲಿ ಒಂದು ಒಳ್ಳೆ ಕೆಫೆ ಇದನ್ನು ಸೆಟ್ಟಿಂಗ್ ಮಾಡಿದ್ದಾರೆ. ಬಂದವ್ರಿಗೆ ರೆಸ್ಟ್ ತೊಗೊಂಡು ಕೂತ್ಕೊಂಡು ಕಾಫಿ ತಿಂಡಿ ಏನಾರು ಮಾಡೋದಿದ್ರೆ ಅಲ್ಲಿ ಮಾಡ್ಕೋಬೋದು ಅವ್ರು ಫಿಲಮಿಗೆ ಬಂದಂಥವ್ರು. ಇದು ನನಗೆ ತುಂಬ ಆಸಕ್ತಿ ಅನ್ನಿಸ್ತು. ಒಂದು ಚಿತ್ರನ ಈ ರೀತಿನ ಎಂಜಾಯ್ ಮಾಡ್ಬೋದಾ ಲೈಫ್ನ ಅಂತ ಅನ್ನಿಸ್ತಕ್ಕೆ ಶುರುವಾಯಿತು. ಸ್ವಲ್ಪ ಹಣ ಬೇಕು ಅಷ್ಟೇನೆ. ಹಂಗಾಗಿ ಜೊತೆಗೆ ಎಲ್ಲ ಥರದ್ದು ಕೆಫೆಗಳಿದೆ ಅಲ್ಲಿ. ಇಟಲಿದಂತೆ, ಚೈನಾದಂತೆ, ಜಪಾನ್ದಂತೆ ಎಲ್ಲ ಇದ್ದಾವೆ. ಒಟ್ಟಲ್ಲಿ ತುಂಬ ಸುಂದರವಾಗಿತ್ತು. ಟಾಕೀಸಲ್ಲಿ ಅಷ್ಟೇ AC ಇದು ಫುಲ್ಲು ಪುಷ್ ಬ್ಯಾಕ್ ಇತ್ತು. ಆರಾಮಾಗಿ ಮಲ್ಕೊಂಡು ಎಲ್ಲ ಕಡೆ ಚಿತ್ರಗಳನ್ನು ಇದು ಮಾಡಿದರು. ಎಲ್ಲೂ ಬೋರ್ ಅಂತ ಅನ್ನಿಸ್ತಿಲ್ಲ ನಮಗೆ. ಆ ಸೌಂಡ್ ಎಫೆಕ್ಟ್ ಅಷ್ಟೇ ಮಧುರವಾಗಿತ್ತು. ತುಂಬ ಶಬ್ದ ಜಾಸ್ತಿ ಅನಿಸಿರೂ ಮಧುರವಾಗಿತ್ತು ಅದು ಸೌಂಡು. ನೋಡ್ತಾರೆ ಚಿತ್ರಪಟಗಳು ಎಲ್ಲ ಕಡೆ ಇದೆ. ಮತ್ತು ಜೊತೆಗೆ ಅಲ್ಲಿರೋಂಥ ವಾಶ್ರೂಮು ನನಗೆ ತುಂಬ ಮುಖ್ಯವಾಗಿ ಗಮನ ಸೆಳೆದಿದ್ದು. ಅಲ್ಲಿ ವಾಶ್ರೂಮು ತುಂಬ ಚೆನ್ನಾಗಿತ್ತು. ದಯವಿಟ್ಟು ಯಾರು ಬಂದರೆ ನೋಡಿ ಬನ್ನಿ ರೆಕ್ಸ್ ಥಿಯೇಟ್ರಿಗೆ ಹೋಗ್ಬಿಟ್ಟು. ಥ್ಯಾಂಕ್ ಯು.